ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ದಾನಗಳನ್ನು ನೀಡೋದ್ರಿಂದ ಬಹಳನೇ ವಿಶೇಷವಾದಂತಹ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವೆಲ್ಲ ದಾನಗಳನ್ನು ಈ ಸಂಕ್ರಾಂತಿನಲ್ಲಿ ಯಾವಾಗ ಕೊಡಬೇಕು, ಏನೆಲ್ಲ ಕೊಡಬೇಕು, ಅದರ ಫಲಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಕರ ಸಂಕ್ರಾಂತಿಯ ದಿವಸ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆದ್ದರಿಂದ ಇದು ದೇವತೆಗಳಿಗೆ ಪುಣ್ಯಕಾಲ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯರಿಗೆ ಮಹಾಪುಣ್ಯಕಾಲ ಅಂತ ಹೇಳ್ತಾರೆ. ಈ ದಿವಸ ನಾವು ಕೊಡುವಂಥ ದಾನಗಳಿಂದ 100 ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತೆ ಅಂತ ನಮ್ಮ ಶಾಸ್ತ್ರಗಳೇ ಹೇಳುತ್ತೆ. ಆದ್ದರಿಂದ ಯಾವೆಲ್ಲ ಶ್ರೇಷ್ಠವಾದಂಥ ದಾನಗಳನ್ನು ಈ ದಿವಸ ಕೊಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಎಳ್ಳು ಹಾಗೆ ಬೆಲ್ಲ. ಎಳ್ಳು ಬೆಲ್ಲದ ಮಿಶ್ರಣವನ್ನು ದಾನವಾಗಿ ಕೊಡೋದು ಬಹಳನೇ ಒಳ್ಳೆಯದು. ಇದನ್ನು ದಾನವಾಗಿ ಕೊಡೋದ್ರಿಂದ ಪಿತೃಶಾಂತಿ ಅಂದರೆ ಪಿತೃದೋಷ ಶಾಂತಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಕಾಲ ಮೃತ್ಯುವಿನ ಭಯ ನಿವಾರಣೆ ಆಗುತ್ತೆ, ಶನಿ ದೋಷ ಶಾಂತವಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಎಳ್ಳಿನ ದಾನವನ್ನು ಕೊಡೋದು ಅತ್ಯಂತ ಶ್ರೇಷ್ಠ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲವನ್ನು ಎಳ್ಳು ಬೀರೋ ಒಂದು ಪದ್ಧತಿಯನ್ನು ಇದೇ ಕಾರಣಕ್ಕಾಗಿಯೇ ಮಾಡಿದ್ದಾರೆ ಅಂತ ನಂಬಲಾಗಿದೆ. ಇನ್ನು ಎರಡನೆಯದಾಗಿ ಅನ್ನದಾನ ಅಂದರೆ ಆ ದಿವಸ ಅಕ್ಕಿಯನ್ನು ದಾನವಾಗಿ ಕೊಡ್ಬೋದು. ಅದೇ ರೀತಿ ಆ ಕಿಚಡಿಯನ್ನು ಮಾಡಿ ದಾನವಾಗಿ ಕೊಡ್ಬೋದು. ಸಿಹಿ ಪೊಂಗಲ್, ಸಿಹಿ ಅನ್ನ, ಅದೇ ಕಾರಣಕ್ಕೆ ಆ ದಿವಸ ಪೊಂಗಲನ್ನು ಮಾಡ್ತಾರೆ. ಅದನ್ನು ದಾನವಾಗಿ ನಾವು ಕೊಡೋದ್ರಿಂದ ಕೂಡ ಬಹಳನೇ ಒಳ್ಳೆಯದು. ನಮ್ಮ ಉತ್ತರ ಭಾರತದ ಕಡೆ ಈ ದಿವಸ ಕಿಚಡಿಯನ್ನು ತಿನ್ನೋದಲ್ಲದೆ ಅದನ್ನು ದಾನವಾಗಿ ಕೊಡುವಂಥ ಒಂದು ಪದ್ಧತಿ ಇದೆ. ಈ ರೀತಿಯಾಗಿ ನಾವು ದಾನವಾಗಿ ಅನ್ನದಾನವನ್ನು ಮಾಡಿದಾಗ ಕುಟುಂಬದಲ್ಲಿ ಆಹಾರಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ. ಕುಟುಂಬದಲ್ಲಿ ಒಂದು ಸಮೃದ್ಧಿ ಅನ್ನೋದು ಇರುತ್ತೆ. ಆಹಾರಗಳಿಗೆ ಯಾವತ್ತೂ ಕೂಡ ಕೊರತೆ ಅನ್ನೋದು ಬರೋದಿಲ್ಲ. ಇದೇ ಕಾರಣಕ್ಕಾಗಿಯೇ ಅನ್ನದಾನವನ್ನು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಇನ್ನು ಮೂರನೆಯದಾಗಿ ವಸ್ತ್ರದಾನ. ಈ ವಸ್ತ್ರದಾನವನ್ನು ಮಾಡೋದ್ರಿಂದ ನಾವು ಹೊಸ ಬಟ್ಟೆಯನ್ನು ದಾನವಾಗಿ ಕೊಡ್ಬೋದು, ಅಥವಾ ಬಟ್ಟೆ ಹಳೇದಾಗಿದ್ದರೂ ಕೂಡ ಅದನ್ನು ಚೆನ್ನಾಗಿ ಒಗೆದು ಶುಚಿಯಾಗಿ ಹಾಕ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥ ಬಟ್ಟೆಯನ್ನು ಬಟ್ಟೆಯನ್ನು ದಾನವಾಗಿ ಕೊಡೋದು ಕೂಡ ಒಳ್ಳೆಯದು. ನಾವು ದಾನವನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿನ ದಾರಿದ್ರ್ಯತೆ ಅನ್ನೋದು ದೂರ ಆಗುತ್ತೆ. ಅದೇ ರೀತಿ ಮಾನ ಸಮ್ಮಾನ ಗೌರವಗಳು ಹೆಚ್ಚಾಗುತ್ತೆ. ಆದ್ದರಿಂದ ಈ ವಸ್ತ್ರದಾನವನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಇನ್ನು ನಾಲ್ಕನೆಯದಾಗಿ ಎಳ್ಳೆಣ್ಣೆ ಅಥವಾ ದೀಪಕ್ಕೆ ಹಾಕುವಂಥ ಎಣ್ಣೆಯನ್ನು ದೇವಸ್ಥಾನಗಳಿಗೆ ದಾನವಾಗಿ ಕೊಡುವಂಥದ್ದು. ಈ ರೀತಿಯಾಗಿ ಎಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಗ್ರಹದೋಷ ನಿವಾರಣೆ ಆಗುತ್ತೆ. ಅದೇ ರೀತಿ ಮನೆಗೆ ಒಂದು ಶುಭ ಶಕ್ತಿಯ ಪ್ರವೇಶವಾಗುತ್ತೆ. ಆದ್ದರಿಂದ ಎಣ್ಣೆಯನ್ನು ಸಾಧ್ಯವಾದರೆ ಈ ದಿವಸ ದಾನವಾಗಿ ಕೊಡುವಂಥದ್ದು ಬಹಳನೇ ಒಳ್ಳೆಯದು. ಐದನೆಯದು ಗೋವುಗಳಿಗೆ ಆಹಾರವನ್ನು ಅಂದರೆ ಮೇವನ್ನು ದಾನವಾಗಿ ಕೊಡುವಂಥದ್ದು. ಅದು ಬೆಲ್ಲ ಆಗಿರಬಹುದು, ಅಕ್ಕಿ ಆಗಿರಬಹುದು, ಧಾನ್ಯ ಆಗಿರಬಹುದು. ಅಂದರೆ ಗೋವುಗಳು ಸೇವಿಸುವಂಥ ಯಾವುದೇ ಆಹಾರವನ್ನು ಆ ದಿವಸ ದಾನವಾಗಿ ಕೊಡುವಂಥದ್ದು ಬಹಳನೇ ಒಳ್ಳೆಯದು. ಅದರಲ್ಲೂ ಈ ಸಂಕ್ರಾಂತಿ ಹಬ್ಬದ ದಿವಸ ಬೆಲ್ಲವನ್ನು ಹಸುಗಳಿಗೆ ತಿನ್ನಿಸೋದು ತುಂಬಾ ಶ್ರೇಷ್ಠ. ಅದೇ ರೀತಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕುವಂಥದ್ದು, ಹಾಗೆ ಕುಡಿಲಿಕ್ಕೆ ನೀರನ್ನು ಇಡುವಂಥದ್ದು, ಇದು ಕೂಡ ತುಂಬಾ ಶ್ರೇಷ್ಠವಾದಂಥ ಒಂದು ದಾನ ಅಂತಲೇ ಹೇಳ್ಬೋದು. ಹಾಗೆ ಆ ದಿವಸ ಬಡವರಿಗೆ ಹೊದಿಕೆಯನ್ನು ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ. ಅಂದರೆ ಕಂಬಳಿಯನ್ನು ದಾನವಾಗಿ ಕೊಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ನೀವು ಕಪ್ಪು ಬಣ್ಣದ ಕಂಬಳಿಯನ್ನು ದಾನ ಕೊಟ್ಟರೆ ನಿಮ್ಮ ಆ ದೋಷಗಳೇನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆ ಶಾಲ್ ಆಗಿರಬಹುದು, ಕಂಬಳಿ ಆಗಿರಬಹುದು, ಹಾಸಿಗೆ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇವುಗಳನ್ನು ಬಡವರಿಗೆ ದಾನವಾಗಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂಥ ಕೆಲವು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣರಿಗೆ ವಸ್ತ್ರದ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡುವಂಥದ್ದು. ಅದರ ಜೊತೆಯಲ್ಲಿ ತಿಲದಾನವನ್ನು ಮಾಡುವಂಥದ್ದು. ತಿಲ ಅಂತ ಹೇಳಿದ್ರೆ ಎಳ್ಳು. ಇದನ್ನು ನೀವು ಬ್ರಾಹ್ಮಣರಿಗೆ ಆ ವಸ್ತ್ರದಲ್ಲಿ ದಕ್ಷಿಣೆಯನ್ನು ಇಟ್ಟು ಈ ತಿಲವನ್ನು ಕೂಡ ಇಟ್ಬಿಟ್ಟು ದಾನವಾಗಿ ಕೊಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿಯಲ್ಲಿ ದೇವಸ್ಥಾನದಲ್ಲಿ ಆ ದಿವಸ ಪ್ರಸಾದ ಸೇವೆಯನ್ನು ಮಾಡಿಸುವಂಥದ್ದು. ಅದರಲ್ಲೂ ಅನ್ನಪ್ರಸಾದ ಸೇವೆಯನ್ನು ಮಾಡಿಸಿ ಬರೋವಂಥ ಭಕ್ತರಿಗೆ ಹಂಚುವಂಥದ್ದು. ಈ ರೀತಿ ಮಾಡೋದ್ರಿಂದ
ನಿಮ್ಮ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ದವಸ ಧಾನ್ಯಗಳಿಗೆ ಯಾವತ್ತೂ ಕೂಡ ಕೊರತೆ ಅನ್ನೋದು ಇರೋದಿಲ್ಲ. ಈ ದಿವಸ ಈ ಒಂದು ಪ್ರಸಾದ ಸೇವೆ ದಾನವನ್ನು ಮಾಡೋದು ಬಹಳನೇ ಒಳ್ಳೆಯದು. ಈ ಎಲ್ಲ ದಾನಗಳನ್ನು ನೀವು ಮಾಡಬೇಕಾಗಿರುವಂಥದ್ದು ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬದ ದಿವಸ. 14ನೇ ತಾರೀಕು ಏಕಾದಶಿ ಇರೋದ್ರಿಂದ ಈ ದಿವಸ ಯಾವುದೇ ದಾನಗಳನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಪುಣ್ಯ ಸ್ನಾನವನ್ನು ಕೂಡ ಈ ದಿವಸ ಮಾಡೋದಕ್ಕೆ ಬರೋದಿಲ್ಲ. ನೀವು ಜನವರಿ 15ನೇ ತಾರೀಕೆ ಈ ಎಲ್ಲ ದಾನಗಳನ್ನು ನೀವು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾರಿಯ ಸಂಕ್ರಾಂತಿ ಹಬ್ಬದ ದಿವಸ ಯಾವೆಲ್ಲ ದಾನಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.